ಬನ್ನಿ ಇವತ್ತು ಗಣೇಶ ಚತುರ್ಥಿಯ ಸ್ಪೆಷಲ್ ಕಡುಬು ರೆಸಿಪಿ ನಿಮಗಾಗಿ. ಅಕ್ಕಿ ಹಿಟ್ಟಿನಲ್ಲಿ ಮಾಡಿದಂತಹ ಈ ಕಡುಬು ಒಂದೇ ಒಂದು ಕಡುಬು ಕೂಡ ಒಡೆದು ಬರೋದಿಲ್ಲ. ಆ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನಾನು ಟ್ರಿಕ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ನೋಡಿ, ನಾನು 2 ಕಪ್ ಅಕ್ಕಿ ಹಿಟ್ಟು ತಗೊಂಡ್ರೆ ಅದರಿಂದ 3 ಕಪ್ ನೀರು ಹಾಕಿ, ಸ್ವಲ್ಪ ಉಪ್ಪು, 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿ, ಅದು ನೀರು ಚೆನ್ನಾಗಿ ಕುದ್ದಾದ ಮೇಲೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಕುದಿ ಬರೋ ತನಕ ಕಾಯ್ತಾ ಇದ್ದೀನಿ. ಆಮೇಲೆ ಅದರ ಮೇಲೆ ಮುಚ್ಚಿ ಬಿಟ್ಬಿಡಬೇಕು. ಅದಕ್ಕೆ ಸೌಟ್ ಹಾಕಿ ಯಾವುದೇ ಕಾರಣಕ್ಕೂ ನಾವು ತಿರುಗೋದು ಬೇಡ. ಹಾಗೆ ಬಿಟ್ಬಿಟ್ರೆ ಆನಂತರ ಒಂದು ಸ್ವಲ್ಪ ಮುದ್ದೆ ಮಾಡಲಿಕ್ಕೆ ನಾವು ಯಾವ ರೀತಿ ಬಿಡ್ತೀವೋ ಆ ರೀತಿ ಬಿಟ್ಬಿಡಿ. ಆಮೇಲೆ ಒಂದು ಸೌಟಿಂದ ನೀಟಾಗಿ ಎಲ್ಲ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿಗೆ ನಾವು ಯಾವ ರೀತಿ ಸರಿನ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ರೀತಿ ಎಲ್ಲ ಹಿಟ್ಟನ್ನು ಕೂಡಿಸ್ಕೊಂಡು ಮುಖದ ಮೇಲೆ ಮುಚ್ಚಿಬಿಟ್ರೆ ನಮಗೆ ಇವಾಗ ಸರಿ ರೆಡಿ ಆಯಿತು. ಒಂದು ಸ್ವಲ್ಪ ಅಳ್ಳು ಬಂದ ತಕ್ಷಣ ಇದನ್ನು ಚೆನ್ನಾಗಿ ಈ ರೀತಿ ನಾದಿ ನಾವು ಸರಿನ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ಕಡುಬಿಗೆ ಕಣಕ ರೆಡಿ ಆಯಿತು. ಇದನ್ನು ಈ ರೀತಿ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಮುಟ್ಟಿದರೆ ಕೈಯಿಗೆ ಹತ್ತಬಾರ್ದು. ಈ ರೀತಿ ಹಿಟ್ಟು ರೆಡಿ ಆದರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಆನಂತರ ನಾನು 1 ಕಪ್ಪು ಅರ್ಧ ಬಟ್ಲಷ್ಟು ತೆಂಗಿನ ತುರಿನ ನಾನು ತುರಿದು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ 1 ಕಪ್ಪು ತೆಂಗಿನ ತುರಿಗೆ ನಾವು 1 ಕಪ್ಪಿನಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ಬೆಲ್ಲನ ಬಳಸಬೇಕು. ಸಿಹಿ ಜಾಸ್ತಿ ಬೇಕಾದರೆ ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು 1 ಬಟ್ಲು ಕಾಯಿ ತುರಿಗೆ ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ನಾವು ಏಲಕ್ಕಿ ಹಾಗೆ ಸೋಪಿನ ಕಾಳನ್ನು ಪುಡಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ನಮಗೆ ಅತಿಯಾಗಿ ಕುದ್ದು ಬರೋದು ಬೇಡ, ಪಾಕ ಬರೋದು ಬೇಡ. ಒಂದೇ ಒಂದು ಅಥವಾ 2 ಕುದಿ ಕುದ್ರೆ ಸಾಕಾಗುತ್ತೆ. ಈ ರೀತಿ ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ತುರಿದಿಟ್ಟಂತಹ 1 ಕಪ್ ಅಥವಾ 1 ಬಟ್ಟಲು ಕೊಬ್ಬರಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಹೊಂದ್ಕೋಬೇಕು. ಈ ಹಂತದಲ್ಲಿ ನೀವು ಬೇಕಿದ್ರೆ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿಯ ತುಣುಕುಗಳನ್ನು ಕೂಡ ನೀವು ಚಿಕ್ಕದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೋಬೋದು. ಒಂದು 4 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಬೇಕಿದ್ದರೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನನಗೆ ಅನಿಸಿದ ಹಾಗೆ ಇದಕ್ಕೆ ತುಪ್ಪದ ಅವಶ್ಯಕತೆ ಇಲ್ಲ, ಯಾಕಂದರೆ ಕೊಬ್ಬರಿಯಲ್ಲೇ ಸಾಕಷ್ಟು ಎಣ್ಣೆ ಅಂಶ ಇರುತ್ತೆ. ಈ ರೀತಿ ಬೆಲ್ಲದ ಕೊಬ್ಬರಿಯ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಮುಂದಿನ ಹಂತ ಏನಪ್ಪ ಅಂದರೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದರಿಂದ ಉಳ್ಳೆಗಳನ್ನು ತಯಾರು ಮಾಡ್ಕೋಬೇಕು. ಈ ರೀತಿ ನಾದಿ ಒಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಚಿಬಿಟ್ಟು ನಾದಿ ಈ ರೀತಿ ಉಳ್ಳೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು ಉಳ್ಳೆಗಳನ್ನು ನೀವು ಕೈಯಲ್ಲಿ ಕೂಡ ತಟ್ಟಿಬಿಟ್ಟು ನೀವು ಪ್ರಿಪೇರ್ ಮಾಡ್ಕೋಬೋದು ಕಡುಬನ್ನು. ಇಲ್ಲಾದರೆ ಈ ರೀತಿ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಮೇಲ್ಗಡೆ 1-2 ಕವರ್ ಹಾಕಿಬಿಟ್ಟು ಉಳ್ಳೆಗಳನ್ನು ಮಧ್ಯೆ ಇಟ್ಟು ಮೇಲಿನ ಒಂದು ತಟ್ಟೆಯಿಂದ ಒತ್ತಿದರೆ ನಿಮಗೆ ಆರಾಮಾಗಿ ನೋಡಿ ಎಷ್ಟು ಈಸಿಯಾಗಿ ನಮಗೆ ಉದ್ದುವಂತಹ ಗೋಜೆ ಇಲ್ಲ. ಈ ರೀತಿ ನಾವು ನೀಟಾಗಿ ಕಡುಬನ್ನು ಪ್ರಿಪೇರ್ ಮಾಡ್ಕೋಬೋದು. ಇಲ್ಲ ಆದರೆ ನೋಡಿ ನಾವು ಕೈಯಲ್ಲೂ ಕೂಡ ತಟ್ಟಿ ತೊಗೋಬೋದು. ಆದರೆ ಇದು ಬಂದುಬಿಟ್ಟು ತುಂಬ ಈಸಿ ಮೆಥಡ್, ಅಂದರೆ ತಪ್ಪಾಗಲಾರ್ದು. ನೋಡಿ, 1 ತಟ್ಟೆ 1-2 ತಟ್ಟೆ 1-2 ಕವರ್ ಇದ್ದರೆ ಸಾಕು, ತುಂಬ ಈಸಿಯಾಗಿ ಬಂದುಬಿಡುತ್ತೆ. ನೀವು ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲ ಅಂದರೆ ಈ ರೀತಿ ನಾವು ಹಳೆಯ ಸಾಂಪ್ರದಾಯಿಕವಾಗಿ ಮಾಡೋದಾದರೆ ಕಡುಬನ್ನು ಈ ರೀತಿ ಶೇಪ್ನ ಕೈಯಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು ಇದ್ರ ಮಧ್ಯೆ ನಾವು ಹೂರಣನ ತುಂಬಿಬಿಟ್ಟು ಆನಂತರ ಅದ್ರ ಬಾಯಿನ ಕೂಡಿಸ್ಕೊಂಡ್ರೆ ಇದು ಕೂಡ ಕಡುಬು ಚೆನ್ನಾಗಿ ಆಗಿಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಚಿಕ್ಕ ಪುಟಾಣಿ ಕಡುಬುಗಳನ್ನು ಕೂಡ ನೀವು ಇದೇ ರೀತಿ ಪ್ರಿಪೇರ್ ಮಾಡ್ಕೋಬೋದು. ನಾನು ಅರಿಶಿಣದ ಎಲೆಗಳನ್ನು ಬಳಸ್ತಾ ಇದ್ದೀನಿ. ಕಡುಬನ್ನು ಬೇಯಿಸಲಿಕ್ಕೆ ತುಂಬ ಚೆನ್ನಾಗಿ ಘಮ ಬರುತ್ತೆ. ಹಾಗೆ ನೀವು ಅರಿಶಿಣದ ಎಲೆ ಇಲ್ಲ ಅಂದರೆ ನೀವು ಬಾಳೆ ಎಲೆ ಮೇಲೆ ಕೂಡ ಇದನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ನಮ್ಮ ಅಕ್ಕಿ ಹಿಟ್ಟಿನ ಸಿಹಿ ಕಡುಬು ರೆಡಿಯಾಗಿ ಬಂದುಬಿಡ್ತು. ನಾವು ಇಡ್ಲಿನ ಯಾವ ರೀತಿ ಬೇಯಿಸ್ಕೊಳ್ತೀವೋ ಕಡುಬನ್ನು ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಸ್ಟಿಮ್ಮರಲ್ಲಿ ಬೇಯಿಸ್ಕೊಂಡ್ರೆ ಒಂದು 5-10 ನಿಮಿಷ ಬೇಯಿಸಿದರೆ ಸಾಕು. ಮೇಲೆ ಒಂದು ತಟ್ಟೆ ಇಡಿ. ಯಾಕಪ್ಪ ಅಂದರೆ ಬೆಂದಿರೋ ನೀರು ಕಡುಬಿನ ಮೇಲೆ ಬಿದ್ದರೆ ಕಡುಬು ಒಡೆದು ಬರುತ್ತೆ. ಅದಕ್ಕೆ ನಾವು ಬೆಂದಿರೋ ನೀರು ಕಡುಬಿನ ಮೇಲೆ ಬೀಳದೇ ಇರೋ ಥರ ಒಂದೊಂದು ತಟ್ಟೆನ ಹಾಕಿಬಿಟ್ರೆ ಕಡುಬು ಒಂದೇ ಒಂದು ಕಡುಬು ಕೂಡ ಒಡೆದು ಬಂದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ತುಂಬ ಖುಷಿ ಆಯಿತು. ಅಕ್ಕಿ ಹಿಟ್ಟಿನಲ್ಲಿ ಕಡುಬು ಬರೋದಿಲ್ಲ, ಒಡೆಯುತ್ತೆ ಅಂತ ಹೇಳಿದರು. ನನಗೆ ಮೈದಾ ಹಿಟ್ಟು ಬಳಸೋದು ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಅಕ್ಕಿ ಹಿಟ್ಟಿನಿಂದ ಈ ರೀತಿ ಕಡುಬುಗಳನ್ನು ಪ್ರಿಪೇರ್ ಮಾಡಿಕೊಂಡೆ. ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಟೇಸ್ಟ್ ಆಗಿತ್ತು. ಹಾಗೆ
ಒಂದೇ ಒಂದು ಕಡುಬು ಕೂಡ ಹಾಳಾಗಲಿಲ್ಲ. ಮೇಲೆ ನಾವು ತುಪ್ಪನ ಹಾಕಿಬಿಟ್ಟು ಕಡುಬನ್ನ ತಿಂದ್ವಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ಈ ಸರಿ ಗಣೇಶ ಚತುರ್ಥಿಗೆ.